ತುಂಬಾ ಖುಷಿಯಿಂದ ಬಂದಿದ್ದೀವಿ. ನಿನ್ನೆಯಿಂದ ವೇಟ್ ಮಾಡ್ತಾ ಇದೀವಿ ಮ್ಯಾಚ್ ಯಾವಾಗ ನಡೆಯುತ್ತೆ. ನಿದ್ದೆನೆ ಬಂದಿಲ್ಲ, ನೈಟ್ ಎಲ್ಲ ಮ್ಯಾಚ್ಗೋಸ್ಕರ ಅಷ್ಟು ವೇಟ್ ಮಾಡ್ತಿದೀವಿ. ನೋಡ್ಬೇಕು ಇವ್ರು 5 ಹೊಡೆದು ಗೆಲ್ತಾವ್ರೆ. ಅದು 5, 6, 10 ಮಾಡಿ ತೋರಿಸ್ತೀವಿ ನಾವು ಇದನ್ನ RCB ಅವರು. ಫಸ್ಟ್ ಮ್ಯಾಚ್ ನೋಡಕ್ ಬಂದು ತುಂಬಾ ಖುಷಿಯಿಂದ. ಲಾಸ್ಟ್ ಟೈಮ್ ಬಂದಿದ್ದೇವೆ ಇದೇ ತರ, ಬಟ್ ಲಾಸ್ಟ್ ಟೈಮ್ ಸಿಗ್ಲಿಲ್ಲ ಟಿಕೆಟ್. ನಮ್ಗೆ ಒಂದು ಬ್ಲಾಕ್ ಅಲ್ಲಿ ಸಿಕ್ಕಿತ್ತು, ಬಟ್ ಅದು ಮಳೆ ಬಂತಂತ ಲಾಸ್ಟ್ ಟೈಮ್ ಮ್ಯಾಚ್ ನಡೆಯಲಿಲ್ಲ. ತುಂಬಾ ಬೇಜಾರಲ್ಲ. ಈ ಸಲ ಟಿಕೆಟ್ ಸಿಗುತ್ತೆ ಅಂತ ಬಂದಿವಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ. ಬಟ್ ತುಂಬಾ ಖುಷಿಯಿಂದ ಬಂದಿದ್ದೀವಿ. ನಿನ್ನೆಯಿಂದ ವೇಟ್ ಮಾಡ್ತಾ ಇದೀವಿ ಮ್ಯಾಚ್ ಯಾವಾಗ ನಡೆಯುತ್ತೆ. ನಿದ್ದೆನೆ ಬಂದಿಲ್ಲ, ನೈಟ್ ಎಲ್ಲ ಮ್ಯಾಚ್ಗೋಸ್ಕರ ಅಷ್ಟು ವೇಟ್ ಮಾಡ್ತಿದೀವಿ. ನೋಡ್ಬೇಕು ಯಾವಾಗ ಟಿಕೆಟ್ ಸಿಗುತ್ತೆ, ಯಾವಾಗ ಒಳಗೆ ಹೋಗ್ತೀವಿ ಅಂತ ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಿದ್ದೀವಿ. ನಾವು ಇಲ್ಲಿಂದ ಬೆಂಗಳೂರಲ್ಲ ಇರೋದು, ನಮ್ದು ಯಲಹಂಕ ಸೈಡ್. ನಾನು ಮುಂಚೆ ಸ್ಟಾಂಪೇಡ್ ಆದಾಗೂ ಬಂದು ಅದಕ್ಕಿಂತ ಮುಂಚೆನೂ ಒಂದ್ಸಲ ಬಂದಿದ್ದೆ, ಬಟ್ ಅವಾಗ ನಡೀಲಿಲ್ಲ. ಅವಾಗ ಮಳೆ ಬಂದಂತ ಮ್ಯಾಚ್ ಕ್ಯಾನ್ಸಲ್ ಆಯ್ತು. ಬಟ್ ಸ್ಟಾಂಪೇಡ್ ಅಲ್ಲೂ ಬಂದು ನೋಡಿದೀನಿ ಬ್ರೋ, ಸ್ಟಾಂಪೇಡ್ ಅಲ್ಲಿ ನೋಡಿದೀನಿ. ಅದೊಂದು ಖುಷಿ ಇದೆ. ಬಟ್ ಅದು ಮ್ಯಾಚ್ ನೋಡ್ಬೇಕಂತ ಆಸೆ ಇದೆ. ಸ್ಟಾಂಪೇಡ್ ಆದ್ರೂ ನೋಡಿದೀನಿ, ಬಟ್ ಮ್ಯಾಚ್ ಒಂದ್ಸಲ ಲೈವ್ ಆಗಿ ನೋಡ್ಬೇಕಂತ ತುಂಬಾ ಆಸೆ ಇದೆ. ಹಾ ಬ್ರೋ, ಟಿಕೆಟ್ ಸಿಗುತ್ತೆ ಅಂತಲ್ಲ, ನಾವು ಟಿಕೆಟ್ ಸಿಗುತ್ತೆ ಅಂತ ಬಂದಿಲ್ಲ. ಬಟ್ ಒಬ್ಬ ಅಣ್ಣ ಪರಿಚಯ ಇದ್ದವರು, ಅದು ಏನೋ ಒಳಗಡೆ ಕೆಲಸ ಇಂದ ಬಂದಿದ್ವಿ. ಅದು ಕೆಲಸ ಇದೆ, ಅವ್ರು ಹೇಳಿದ್ರು ಕೆಲಸ ಕೊಡಿಸ್ತೀನಿ ಅಂತ. ಅದ್ರ ಮೇಲೆ ಬಂದು ಮ್ಯಾಚ್ ನೋಡಿದಂಗ ಆಗುತ್ತೆ, ಅದನ್ನು ಕೆಲಸ ಮಾಡಿದಂಗ ಆಗುತ್ತೆ ಅಂತ. ಬ್ರೋ, ನಮ್ಗೆ ಫಸ್ಟ್ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್. RCB ವಿನ್ ಆಗುತ್ತೆ ಅಂತ ಒಂದು ಹೋಪ್ಸ್ ಇದೆ. 100% ವಿನ್ ಆಗುತ್ತೆ RCBನೇ. ಇಲ್ಲ, ನಾ ಫಸ್ಟ್ ಟೈಮ್ ಬಂದಿದ್ದೆ. ಇದೇ ಫಸ್ಟ್ ಟೈಮ್. ಇಲ್ಲ ಬ್ರೋ, ನಾವಿನ್ನ ನೋಡಿಲ್ಲ. ಅಷ್ಟು ಒಳಗೆ ಬಿಡ್ತಾ ಇಲ್ಲ, ಎಲ್ಲಿಂದ ನೋಡ್ತಿಲ್ಲ. ನಾವು 3 ಜನ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ RCB. ಎಲ್ಲ RCB ಫ್ಯಾನ್ಗೆ ಖುಷಿ ಆಗಲಿ. ಆಲ್ ದ ಬೆಸ್ಟ್. RCB ವಿನ್ ಆಗುತ್ತೆ. ಹೇಳಿ, ತುಂಬಾ ಸಂತೋಷ ಆಗಿದೆ. ಲಾಸ್ಟ್ ಟೈಮ್ ಆಗಿದ್ದು ಇನ್ಸಿಡೆಂಟ್ ನಮಗೂ ಬೇಜಾರಿದೆ. ಫಸ್ಟ್ ಟೈಮ್ ಕಪ್ ಗೆದ್ರು, ಅದಾದ್ಮೇಲೆ ನ್ಯೂಸ್ ಎಲ್ಲ ಬಂತು ಮ್ಯಾಚ್ ಆಡ್ಸಲ್ಲ ಅದು ಇದು ಅಂತ ಬೇಜಾರಾಗಿತ್ತು. ಬಟ್ KSC ಫೈನಲಿ ಫೈಟ್ ಮಾಡಿ ನಮಗೋಸ್ಕರ ಮತ್ತೆ ಕ್ರಿಕೆಟ್ ನ ನಮ್ಮ ಬೆಂಗಳೂರು ತಂದಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಟಿಕೆಟ್ ಪ್ರೈಸ್ಗಳು ತುಂಬಾ, ನಿಮಗೆ ಗೊತ್ತಿಲ್ಲ ಕ್ರಿಕೆಟ್ ಹೆಂಗೆ ಆಗ್ತಿದೆ ಟಿಕೆಟ್ಸ್ ಅಂತ. ಸಿಗ್ತಲ್ಲ ಟಿಕೆಟ್ಸ್, ಅದು ಕಷ್ಟಪಟ್ಟು ಹೆಂಗೋ ಟಿಕೆಟ್ ತಗೊಂಡು ಬಂದಿದ್ವಿ ಮ್ಯಾಚ್ ನೋಡೋಣ ಅಂತ. ತುಂಬಾ ಸಂತೋಷ ಆಗಿದೆ. ತುಂಬಾ ಎಕ್ಸೈಟ್ ಆಗಿದ್ವಿ ಮ್ಯಾಚ್ ನೋಡಕ್ಕೆ. ಎರಡು ಟೀಮು ಹೊಡಿಬಿಡಿ. ಎರಡು ಟೀಮ್ ನೋಡಿದ್ರೆ ಬ್ಯಾಟಿಂಗ್ ಪವರ್ ಪ್ಯಾಕ್ ಬ್ಯಾಟಿಂಗ್ ಇದಾರೆ. ಎರಡು ಕಡೆನೂ ಒಳ್ಳೊಳ್ಳೆ ಹಿಟರ್ಸ್ ಇದಾರೆ. ಮೋಸ್ಟ್ಲಿ ಒಳ್ಳೆ ಹೈ ಸ್ಕೋರಿಂಗ್ ಆಗ್ಬೋದು. ಮೇ ಬಿ 250 ಆಗ್ಬೋದು. 500 ರನ್ಸ್ ಬರ್ಬೋದು ಎರಡು ಟೀಮ್ ಸೇರಿ ಟುಡೇ. ಯಾಕಂದ್ರೆ ಆ ಕಡೆನೂ ನೋಡಿದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನಮ್ಮ ಕಡೆನೂ ನೋಡಿದ್ರೆ ಸರಿಯಾಗಿ ಬೀಸೋರಿದ್ದಾರೆ. ಸೊ ಒಳ್ಳೆ ಪವರ್ ಪ್ಯಾಕ್ ಮ್ಯಾಚ್ ಇರುತ್ತೆ. ಒಳ್ಳೆ ರನ್ಸ್ ಬರ್ಬೋದು ಎರಡು ಕಡೆಯಿಂದ ಅಂತ. ನಮ್ಮಲ್ಲಿ ಇದೀವಿ. ಒಳ್ಳೆ ಗುಡ್ ಸ್ಟಾರ್ಟ್ ಮಾಡ್ಬೇಕು RCB ಅವರು. ಒಳ್ಳೆ ಸ್ಟಾರ್ಟ್ ಮಾಡ್ಬೇಕು, ಗೆಲ್ತಾರೆ. ಅಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ. ವೈರಿಗಳು ಆ ಮ್ಯಾಚ್ಗೆ ವೇಟಿಂಗ್. ಅದು 50,000 ಆದ್ರೂ ಟಿಕೆಟ್ ತಗೊಂಡು ಬಂದೇ ಬರ್ತೀವಿ ನೋಡಕ್ಕೆ. ಅವ್ರ ಮೇಲೆ ಇಂಡಿಯಾ ಪಾಕಿಸ್ತಾನ ಬಿಟ್ರೆ ನೆಕ್ಸ್ಟ್ ಎಲ್ಲ ಇಂಡಿಯಾ ಪಾಕಿಸ್ತಾನ ಅದು ಒಂದ್ ಸೈಡ್. ಈಗ ಇಂಡಿಯಾ ಪಾಕಿಸ್ತಾನ ಅದು ಒಂದ್ ಸೈಡ್ ಆಗಿದೆ. ಅದೇ ಇಂಡಿಯಾ ಹೊಡ್ಕೊಂಡು ಹೋಗ್ತಾ ಇದೆ. ಅದೇ ರೈವಲ್ಟ್ರಿನ್ ಎಲ್ಲ ಏನಿದ್ರು RCB. ಈಗ ನೋಡಿದಿರಲ್ಲ 2 ಸೀಸನ್ ಇಂದ RCB ಕೊಡ್ತಾ ಇದಾರೆ ವಾಪಸ್. ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈ ಸಲ ಆರಾಮಾಗಿ ಹೊಡಿತೀವಿ ಚೆನ್ನೈ ಅವ್ರಿಗೆ. ಆರಾಮಾಗಿ ಹೊಡಿತೀವಿ ಚೆನ್ನೈ ಅವ್ರಿಗೆ, ಏನ್ ಟೆನ್ಷನ್ ಇಲ್ಲ. ಕೊಹ್ಲಿ ಬೆಂಗಳೂರಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಗ್ರೇಟ್. ಇಂಡಿಯನ್ ಟೀಮ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದೇ ತರ 19ನೇ ಸೀಸನ್ ಮೋಸ್ಟ್ಲಿ ನಿಮ್ಗೆ ಗೊತ್ತಿದೆ. ಓನ್ಲಿ ಪ್ಲೇಯರ್ ಪ್ಲೇಯಿಂಗ್ ಸಿಂಗಲ್ ಒಂದು ಟೀಮ್ಗೆ ಕೊಹ್ಲಿ. ಅವ್ರ ಕಾಂಟ್ರಿಬ್ಯೂಷನ್ ಮರೆಯಕ್ಕಾಗಲ್ಲ. ಅವರು ಕೂಡ ತುಂಬಾ ಫ್ಯಾನ್ ಫಾಲೋಯಿಂಗ್ಸ್ ಇದಾರೆ. ಅದರ RCB ತುಂಬಾ ಫ್ಯಾನ್ ಫಾಲೋಯಿಂಗ್ಸ್ RCBಗೆ ಕೊಹ್ಲಿಯಿಂದ ಕೂಡ ಇದೆ. ಅವ್ರ ಕಾಂಟ್ರಿಬ್ಯೂಷನ್ ನಾವು ಮರೆಯಕ್ಕಾಗಲ್ಲ ಬ್ರೋ. ಅವ್ರದ್ದು ಖಂಡಿತವಾಗ್ಲೂ ಒಂದು ಸ್ಟ್ಯಾಚ್ಯೂ ಬರಬೇಕು. ನಮ್ದು ಚಿನ್ನಸ್ವಾಮಿಲಿ ಅವ್ರದ್ದೊಂದು ಸ್ಟ್ಯಾಚ್ಯೂ ಬರಲೇಬೇಕು ಇಲ್ಲಿ. ನಿಜವಾಗ್ಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ RCB ಟೀಮ್ ಇಂದ. ಸೆಲೆಬ್ರೇಷನ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೌನಿಂಗೋಸ್ಕರ ಸೆಲೆಬ್ರೇಷನ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಸೊ ಅದು ಅದರಲ್ಲಿ 11 ಜನರಲ್ಲಿ ಒಬ್ಬ ನಮ್ಮೂರವನೇ. ನಮ್ಮ ಒಂದು 4 ಕ್ರೋಡ್, ನಮ್ಮ ಮನೆಯಿಂದ ಒಂದು 4 ಕ್ರೋಡ್. ಅಲ್ಲಿ ಒಂದು ಹುಡುಗ, ಅವನು ಕೂಡ ತಿಳ್ಕೊಂಡಿದ್ದಾರೆ. ತುಂಬಾ ಬೇಜಾರಿದೆ ಬ್ರೋ. ಅಂದ್ರೆ ಅಷ್ಟು ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಅದ್ರ ಜೊತೆಗೆ ನಾವ್ ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಇದು ಸಿವಿಲಿಯನ್ಸ್ ಪ್ರಾಬ್ಲಮ್. ಅವ್ರದೇ ಬೇಜವಾಬ್ದಾರಿ. ಅಷ್ಟು ಜನ ಇರುತ್ತೆ, ಅಷ್ಟು ಕ್ರೌಡ್ ಇದೆ ಅಂತ ಗೊತ್ತಿದ್ದಾಗ ಸೊ ನೀವು ನೆಸೆಸರಿ ಸ್ಟೆಪ್ ತಗೊಳಕ್ಕಾಗಿಲ್ಲ ಅಂದ್ರೆ ಸೊ ಬರೋಕ್ಕಾಗಲ್ಲ. ಸೊ ಇದೇನು ಮಾಡೋಕ್ಕಾಗಲ್ಲ. ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಆಗೋದಾಗೋಗಿದೆ. ಸೊ ಎಂಡ್ ಆಫ್ ದ ಗೇಮ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಗೇಮ್ನ ವಿನ್ ಮಾಡಬೇಕು. ಗೇಮ್ನ ಆಡ್ಕೊಂಡು ಹೋಗೋಣ. ಅವ್ರನ್ನ ನೆನೆಸ್ಕೊಂಡು ಎವ್ರಿ ಸೀಸನ್ ಅವ್ರನ್ನ ನೆನೆಸ್ಕೊಂಡು ವಿಲ್ ಸೆಲೆಬ್ರೇಟ್ ಅಂಡ್ ವಿಲ್ ಗೋ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ನಮ್ ಬೆಂಗಳೂರಿಗೆ ಮತ್ತೆ ಮ್ಯಾಚ್ ಬಂದಿರೋದು. ನಾವೆಲ್ಲಿ ಈ ಸೀಸನ್ ಮ್ಯಾಚ್ ಬರಲ್ಲ ಅನ್ಕೊಂಡಿದ್ವಿ. ಬಂದಿರೋದು ತುಂಬಾ ಖುಷಿ ಆಗಿದೆ. ನಾವು ಎವ್ರಿ ಸೀಸನ್ ಒಂದು ಮ್ಯಾಚ್ ನೋಡ್ತೀವಿ. ನಾವು ನಮ್ ಮ್ಯಾಚ್ ನೋಡ್ತೀವಿ. ಆ ಟಿಕೆಟ್ ಎಷ್ಟಾದ್ರೂ ಸರಿ RCB CSK ಅಂತೂ ಬಿಡಲ್ಲ.
ಎಲ್ಲ ಸೀಸನ್ ಇನ್ಕ್ಲೂಡಿಂಗ್ WPL ಆಲ್ಸೋ ಬರ್ತೀವಿ ರೆಗ್ಯುಲರ್ ಆಗಿ ಎಲ್ಲ ಮ್ಯಾಚ್. ಥ್ಯಾಂಕ್ ಯು. ಈ ಸಲನು ಕಪ್ ನಮ್ದೇ ಪಕ್ಕ. ಇವ್ರು ಐದು ಹೊಡೆದು ಎಗರಾಡ್ತವ್ರೆ. ಅದು 5, 6, 10 ಮಾಡಿ ತೋರಿಸ್ತೀವಿ ನಾವು ಇದನ್ನ RCB ಅವರು. RCB ಗೆ ನಾವು ಅದೇ 2013 ಇಂದ ನಾವು RCB ಗೆ ಸಪೋರ್ಟ್ ಮಾಡ್ತಿದ್ವಿ. ಅದೇ ಈ ಸಲನೂ ನಾವೇ ಗೆಲ್ಸೋಣ ಅಂತ ಇದೆ ಅಷ್ಟೇ. ಟೀಮ್ ಚೆನ್ನಾಗಿದೆ, ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಇವತ್ತು ಬಂದ್ಬಿಟ್ಟು SRH ಆಮೇಲೆ RCB ಇದೆ. RCB ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಮ್ಯಾಚ್ ಇವಾಗ CSK ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಇದೇ ಗ್ರೌಂಡ್ ಅಲ್ಲಿ CSK ವರ್ಸಸ್ RCB ಇದೆ. ಅವತ್ತಿಂದ ಹೆಂಗಿರುತ್ತೆ ಅಂತ ಅವತ್ತು ಬರ್ತೀರಾ? ಅವ್ರು ಅಲ್ಲಿ ಚೆನ್ನೈ ಹೋಗ್ಬೇಕು, ಸಪೋರ್ಟ್ ಮಾಡಬೇಕು. ಇಲ್ಲಿ ಬಂದ್ರೆ ಇಲ್ಲಿ ಬೆಂಗಳೂರೇ ಸಪೋರ್ಟ್ ಮಾಡಬೇಕು ಅಷ್ಟೇ. ಆಲ್ರೆಡಿ ನೋಡ್ತೀವಿ ಅದು ಟೈಮ್ ನಮ್ಗೆ ಆಗಿಲ್ಲ. 2025 ನಮ್ದು ಟೈಮ್ ಇತ್ತು. ಅದೇ ಅದು ಅಷ್ಟೇ ಗೆಲ್ತಿದ್ವಿ ಅಷ್ಟೇ. ಇಷ್ಟು ವರ್ಷ ಅವ್ನು ಕಪ್ ಇಲ್ಲ, ನಿಮ್ದು ಒಂದು ಕಪ್ ಇಲ್ಲ ಅಂತ ಹೇಳ್ತಿದ್ರು. ಲಾಸ್ಟ್ ಇಯರ್ ಒಂದು ಕಪ್ ಗೆದ್ದೇಬೇಕು. ಈ ವರ್ಷ ಯಾರು ಏನು ಮಾತಾಡಂಗಿಲ್ಲ ಅನ್ಕೊಂಡಿದ್ದೀನಿ ಕಪ್ ಇಲ್ದೇನೆ. ಈ ವರ್ಷ ನಮ್ದೇ ಕಪ್ ಅನ್ಸುತ್ತೆ ನಿಮ್ಗೆ? ಅದೇ ಕಾನ್ಫಿಡೆನ್ಸ್ ಇದೆ. ಟೀಮ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಅದೇ ನಾವು ಲಕ್ ಬ್ಯಾಕ್ ಟು ಬ್ಯಾಕ್ ಬರಬೇಕು. AB de Villiers ಚೆಲ್ಲಿದ್ದಾರೆ. ಒಂದ್ಸತಿ ಗೆಲ್ದ್ರೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ನೋಡೋಣ. April 31 ಫೈನಲ್ಗೆ ಬನ್ನಿ ಚಿನ್ನಸ್ವಾಮಿಗೆ, RCB ಗೆಲ್ಲುತ್ತೆ. ಇದು ನೋಡಿದಾಗ ಬ್ಯಾಟಿಂಗ್ ಲೈನ್ ಅಪ್ SRH ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. SRH ಸ್ಟ್ರಾಂಗ್ ಇದೆ, ಬಟ್ ಎಲ್ಲ ಓವರ್ಸೀಸ್ ಪ್ಲೇಯರ್ಸ್, ಇಂಡಿಯನ್ ಪ್ಲೇಯರ್ಸ್ ಇದೆ, ಓವರ್ಸೀಸ್ ಪ್ಲೇಯರ್ಸ್ ಇದೆ. ಬಟ್ ಚಿನ್ನಸ್ವಾಮಿ ನಮ್ದು ಡೆನ್. ವಿರಾಟ್ ಕೊಹ್ಲಿ ಆಡ್ತಾನೆ. ಅವನು ಆಲ್ಮೋಸ್ಟ್ 2008 ಇಂದ ಆಡ್ತಿದ್ದಾನೆ. 18 years. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೊ ದಿಸ್ ಟೈಮ್ ವಿಲ್ ವಿನ್ ಇನ್ಶಾಲ್ಲಾ. ಇದು ನೋಡಿದ್ದೀನಿ, ಇದು ನಾರ್ಮಲ್ ಲಾಸ್ಟ್ ಇಯರ್ ಸೆಲೆಬ್ರೇಷನ್ ಮಾಡ್ಬೇಕಲ್ಲ 11 ಜನ ಸೀಟ್. ಅವ್ರಿಗೋಸ್ಕರ ಇವಾಗ 11 ಸೀಟ್ ರಿಸರ್ವೇಶನ್. ಅದು ಚೆನ್ನಾಗಿ ಒಂದು ಗುಡ್ ಡಿಸಿಷನ್ ಫ್ರಮ್ ದ ಕರ್ನಾಟಕ ಗೌರ್ಮೆಂಟ್. ಅದು ಆಗ್ಬಾರ್ದಿತ್ತು. ಅದೇನ್ ಟೈಮಿಂಗ್ ಅದು ಅಷ್ಟೇ. ಓಕೆ, ಇವಾಗ ಯಾರೋ ಒಬ್ರು ಶಾಸಕರು ಯಾರೋ ಹೇಳಿದ್ರು ಟೀಮ್ಗೆ TCM ಗೆ ಹೇಳ್ಬಿಟ್ಟು ಶಾಸಕರಿಗೆ ಒಂದು 11 ಸೀಟ್ ಸೆಪರೇಟ್ ಆಗಿ ರಿಸರ್ವೇಶನ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಮ RCB ಟೀಮ್ ಅವರು ವಾಪಸ್ ಸ್ಟ್ರಾಂಗ್ ಕೊಟ್ಟಿದ್ರು. ಇದು ಪ್ರೇಕ್ಷಕರಿಗೋಸ್ಕರ, ಅಭಿಮಾನಿಗಳಿಗೋಸ್ಕರ ಇರೋದು. ಎಲ್ಲ ದುಡ್ಡು ಕೊಟ್ಟು ಬರ್ತಾರೆ. ನಿಮ್ಗೋಸ್ಕರ ರಿಸರ್ವೇಶನ್ ಅದು ಫ್ರೀಯಾಗಿ ಯಾಕೆ ಕೊಡ್ಬೇಕು ನಾವು? ನೀವು ಬೇಕಾದ್ರೆ ನೋಡ್ಬೇಕಂದ್ರೆ ದುಡ್ಡು ಕೊಟ್ಟೆ ಬನ್ನಿ ಅಂತ ಹೇಳ್ತೀವಿ. ಅದು ಅವ್ರು ಗೌರ್ಮೆಂಟ್ಗೆ ಸರ್ವಿಸ್ ಮಾಡ್ತಾರೆ, ಜನಗಳಿಗೆ ಸರ್ವಿಸ್ ಮಾಡ್ತಾರೆ. ಅವ್ರಿಗೆ ಕೊಡ್ಬೇಕು. ಸ್ಟೇಡಿಯಂ ಗೌರ್ಮೆಂಟ್, ನಾವು ಏನ್ ಮಾಡಂಗಿಲ್ಲ. ಇವಾಗ ಪ್ರತಿಯೊಬ್ರು ಅಭಿಮಾನಿಗಳು ಟಿಕೆಟ್ ಕೊಟ್ಟು ಕಷ್ಟಪಟ್ಟು ನುಗ್ಗಲಲ್ಲಿ ಇಷ್ಟು ಕಷ್ಟಪಟ್ಟು ಬರ್ತಾರೆ ಒಳಗೆ. ಟಿಕೆಟ್ ತಗೊಂಡ್ರು ಇವ್ರು ಆರಾಮಾಗಿ ಫ್ರೀ ಆಗಿ ಬಂದು ಆರಾಮಾಗಿ ಕುತ್ಕೊಂಡು ನೋಡಿದ್ರೆ ಅಂದ್ರೆ ಅಭಿಮಾನಿಗಳು ಅವ್ರು ಬರೋ 11 ಜನ ಸೀಟ್ಗಳನ್ನ ವೇಸ್ಟ್ ಆಗಲ್ಲ. ನೋಡ್ಕೊಳ್ಬೇಕು. ಅದು ಮ್ಯಾನೇಜ್ಮೆಂಟ್. ನಾವು RCB ಫ್ಯಾನ್ ಅಷ್ಟೇ. ಕೊಟ್ಟಿರೋದು ಕರೆಕ್ಟ್ ಆಗಿದೆ. ಇದು ಅಭಿಮಾನಿಗಳಿಗೆ ಮಾತ್ರ ಟಿಕೆಟ್ ಬರ್ಬೇಕಂದ್ರೆ ಟಿಕೆಟ್ ಕೊಟ್ಟೆ ಬನ್ನಿ. ಅದು ಗೌರ್ಮೆಂಟ್ ಡಿಸಿಷನ್. ನಾವು ಗೌರ್ಮೆಂಟ್ ಪೊಲಿಟಿಕ್ಸ್ ಒಳಗಡೆ ಹೋಗಲ್ಲ. ನಾವು ಫ್ಯಾನ್ ತರ ಇರ್ತೀವಿ. ಅವರು ಅದೇ ಹೇಳಿದ್ರು, ಪೊಲಿಟಿಷಿಯನ್ ಆಗಿರಿ. ಇದು ಬಂದ್ಬಿಟ್ಟು ಮ್ಯಾಚ್, ಇದು ಅಭಿಮಾನಿಗಳದ್ದು. ಅದಕ್ಕೂ ಇದಕ್ಕೂ ತಳಕ್ ಹಾಕ್ಬೇಡಿ ಅಂತಾನೆ ಹೇಳಿದ್ರು. ನೋಡೋಣ ಏನ್ ಗೌರ್ಮೆಂಟ್ ಡಿಸಿಷನ್ ತಗೊಂಡುತ್ತೆ ನೋಡೋಣ. ಥ್ಯಾಂಕ್ ಯು. ಹೇಳ್ತೀರಾ RCB ಗೆ? ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದು. ಥ್ಯಾಂಕ್ ಯು.